ಇದೆಲ್ಲ ಪ್ರೀ ಡಿಸೈಡೆಡ್ ಪ್ಲ್ಯಾನ್ ಪ್ರಕಾರನೇ ನಡೀತಿದೆಯಾ ಅಂತ ನನಗೊಂದು ಡೌಟು. ಫಸ್ಟು ಯತ್ನಾಳರು ಮಾತಾಡ್ತಿದ್ರು, ಅದೇಂದ್ರೆ ಏನು ಬೇಕು ಅದನ್ನ ಮಾತಾಡ್ತಿದ್ರು ಅವರು. ಯತ್ನಾಳರಿಗೊಂದು ಶೋಕಾಸ್ ನೋಟಿಸ್ ಬಂತು. ಅವರು ಅದಕ್ಕೆ ಉತ್ತರ ಕೊಡೋದಕ್ಕೆ ಅಂತ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿ ಹೊರಗೆ ಬಂದ ಮೇಲೆ ಏನು ಹೇಳಿದ್ರು, ಇನ್ನು ಮುಂದೆ ನಾನು ಸೈಲೆಂಟು, ರಮೇಶ್ ಜಾರಕಿಹೊಳಿ ವೈಲೆಂಟು ಅಂದರು. ನೋಡಿ ಹಾಗೆ ಆಗ್ತಿದೆ ಈಗ. ಇಷ್ಟು ದಿವಸ ಯತ್ನಾಳರು ಹೆಚ್ಚು ಕಡಿಮೆ ಮಾತಾಡೋದು ನಿಲ್ಲಿಸೇ ಬಿಟ್ಟಿದ್ದಾರೆ. ಇವತ್ತೇ ಮಾತಾಡಿರೋದು ಅದು ಏನು, ರಮೇಶ್ ಜಾರಕಿಹೊಳಿ ಅವರನ್ನ ಸಮರ್ಥನೆ ಮಾಡ್ಕೊಂಡು. ಕಾಂಗ್ರೆಸ್ನಲ್ಲಿದ್ದ ರಮೇಶ್ ಜಾರಕಿಹೊಳಿ 17 ಜನ ಶಾಸಕರನ್ನ ಕರ್ಕೊಂಡು ಬಿ ಜೆ ಪಿಗೆ ಬರದೇ ಹೋದರೆ ಯಡಿಯೂರಪ್ಪ ಮುಖ್ಯಮಂತ್ರಿನೇ ಆಗ್ತಿರ್ಲಿಲ್ಲ, ವಿಜೇಂದ್ರ ದುಡ್ಡು ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ ಅಂತ. ಯಡಿಯೂರಪ್ಪನವರು ಕಳೆದ ಸಲ ಅಂದರೆ ಕೊನೆಯ ಸಲ ಮುಖ್ಯಮಂತ್ರಿ ಆಗೋದಕ್ಕೆ ಕಾರಣರಾದವರೇ ರಮೇಶ್ ಜಾರಕಿಹೊಳಿ, ಅವ್ರ ಬಗ್ಗೆ ಗೌರವದಿಂದ ಮಾತಾಡಿ ಅಂತ ವಿಜೇಂದ್ರರಿಗೆ ಹೇಳ್ತಾ ಇದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್. ಕೇಳಿಸ್ಕೊಳ್ಳಿ. ರಮೇಶ್ ಜಾರಕಿಹೊಳಿ ಅವರು 17 ಜನ ಬಿ ಜೆ ಪಿಗೆ ಬರದೇ ಇದ್ದರೆ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗ್ತಾ ಇದ್ರ? ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ ಅವರು. ನೀವಿಷ್ಟೆಲ್ಲ ದುಡ್ಡು ಮಾಡಲಿಕ್ಕೆ ಕಾರಣ ರಮೇಶ್ ಜಾರಕಿಹೊಳಿ ಅವರು. ನೀವು ಎಷ್ಟು ದುಡ್ಡು ಮಾಡಿರಿ ಅಂತ ಹೇಳಿ ಎಲ್ಲ ಜಗತ್ತಿಗೆ ಗೊತ್ತದ. ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಅವರು ಎಸ್ ಟಿ ನಾಯಕರದರು, ವಾಲ್ಮೀಕಿ ಜನಾಂಗದವರು. ವಿಜೇಂದ್ರ ಯಾವಾಗ ಬಂದಾನ? ಬರೇ ಕಲೆಕ್ಷನ್ ಮಾಸ್ಟರ್ ಇವ. ಆ ರಾಜ್ಯಾಧ್ಯಕ್ಷ ಆಗುತ್ತಾನೆ, ಏನು ಮಾಡ್ಯಾನ ಪಾರ್ಟಿಗೆ? ಏನು ಸುಡುಗಾಡು ಮಾಡಿಲ್ಲ. ಬರೀ ಅವ್ರ ಅಪ್ಪ ಇದ್ದ ಪಾಪ. ಯಡಿಯೂರಪ್ಪನ ಜೈಲಿಗೆ ಕಳಿಸ್ಲಿಕ್ಕೆ ಕಾರಣನೇ ಇವತ್ತಿನ ರಾಜ್ಯಾಧ್ಯಕ್ಷ. ಧೀಮಂತ ಪೂಜ್ಯ ತಂದೆಯನ್ನು ಜೈಲಿಗೆ ಕಳಿಸಿದಂಥ ಮಹಾನ್ ನಾಯಕ. ಅವ್ರ ಹೆಸರಲ್ಲಿ ಎಷ್ಟು ಯಾವ್ಯಾವ ಸಹಿ ಮಾಡ್ಯಾನೋ ಏನೋ ಗೊತ್ತಿಲ್ಲ. ಚೆನ್ನಾಗಿ ಇರು, ನಿನ್ನ ಕಡೆ ನೀಗುವುದಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೊಸ ಅಧ್ಯಕ್ಷರು ಬರ್ತಾರೆ. ಈಗೂ 60 ಮಂದಿ ತಯಾರದಾರ, 60 ಮಂದಿ ರೆಡಿ, ಅಟೆನ್ಷನ್ ಆತರ. ಆದರೂ ನಾವು ದೇವರಾಣೆ ಮಾಡಿ ಹೇಳ್ತೀನಿ, ನಮ್ಗೆ ಅದರ ಇಚ್ಛೆ ಇಲ್ಲ. ಯಾಕಂದ್ರೆ ಬಿ ಜೆ ಪಿಯ ಸಿದ್ಧಾಂತಗಳು ಹಾಳಾಗ್ಲಕತ್ತಾವ. ಎಲ್ಲ ತೊಗೊಂಡಿವಿ ಅಂದ್ರೆ ನಮ್ಮ ಸಿದ್ಧಾಂತಗಳು ಬಲಿ ಆಗ್ತಾವೆ. ಈ ಸಲ ಬಲಿ ಆಗೋದು ಬೇಡ. ನಾವು ಜನರ ಮುಂದೆ ಹೋಗ್ತೀವಿ. 130 ಸೀಟ್ ತರೋ ಶಕ್ತಿ ಇದೆ ನಮ್ಮಿಂದ. ದೊಡ್ಡ ಶಕ್ತಿ ಅಂದ್ರೆ ನರೇಂದ್ರ ಮೋದಿ ಅದ. ಆಪರೇಷನ್ 60 ಮಂದಿ ಕಾಂಗ್ರೆಸ್ MLAಗಳ ರೆಡಿ ಇದ್ದಾರಂತೆ ಬಿ ಜೆ ಪಿಗೆ ಬರೋದಕ್ಕೆ. ಅಟೆನ್ಷನ್ ಅಂದರೆ ರೆಡಿ, ಅಟೆನ್ಷನ್ ಆಗಿಬಿಡ್ತಾರಂತವ್ರು. ಯತ್ನಾಳರು ಹೇಳೋದು ಸಿದ್ಧಾಂತ ಹಾಳಾಗುತ್ತೆ ಅಂತ ಕರ್ಕತಾ ಇಲ್ಲ ಅಂತ. ಇನ್ನೊಂದು ಕಡೆ ಕ್ವಿಕ್ಲಿ ಬ್ರೇಕಿಗೆ ಹೋಗೋದಕ್ಕಿಂತ ಮುಂಚೆ ಈ ಅನುದಾನದ ವಿಷಯದಲ್ಲಿ ಖಜಾನೆಯಲ್ಲಿ ದುಡ್ಡಿಲ್ಲ ಅಂತ ಬಿ ಜೆ ಪಿಯವರು JDSನವ್ರು ಹೇಳ್ತಾರೆ. ಕಾಂಗ್ರೆಸ್ನವ್ರಿಗೆ ಹಂಗೆ ಅಂದಾಗ ಒಂದು ಸಲ ಸಿಟ್ಟು ಬರುತ್ತೆ. ಪ್ರಿಯಾಂಕ ಖರ್ಗೆ ಈಗ ನೆನ್ನೆ ಪ್ರತಿ ಶಾಸಕರಿಗೂ 10 ಕೋಟಿ ರೂಪಾಯಿ, ಗ್ರಾಮೀಣ ಪ್ರದೇಶದ ಶಾಸಕರುಗಳಿಗೆ ಒಂದೊಂದು ಕ್ಷೇತ್ರಕ್ಕೆ 10 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ. ಅನುದಾನಕ್ಕೆ ದುಡ್ಡಿಲ್ಲ ಅಂದ್ರೆ 10 ಕೋಟಿ ಹೆಂಗೆ ರಿಲೀಸ್ ಮಾಡಿದ್ರು? ಹಾಗಿದ್ರೆ ಬಿ ಜೆ ಪಿಯವರು ಆ ದುಡ್ಡನ್ನು ವಾಪಸ್ ಬಿಟ್ಟು ಬಿಡ್ತಾರಾ? ನಮಗೆ ಬೇಡ ಅಂತ ಹೇಳ್ತಾರಾ ಬಿ ಜೆ ಪಿಯ ಶಾಸಕರು ಅಂತ ಪ್ರಿಯಾಂಕ ಖರ್ಗೆ ಕೇಳಿದ್ದಕ್ಕೆ, ಯಾರು ದುಡ್ಡು ಕೊಡ್ತಾ ಇದ್ದೀರಿ ನೀವು? ಶಾಸಕರ ಹಕ್ಕದು, ತೆರಿಗೆ ಕಟ್ಟಿದ್ದು ದುಡ್ಡು ಕೇಳ್ತಾ ಇರೋದು ಅಂತ ಬಿ ಜೆ ಪಿಯವ್ರದ್ದು ಉತ್ತರ. ಕ್ವಿಕ್ಕಾಗಿ ಅದನ್ನೊಂದು ಕೇಳಿಸ್ಕೊಂಬಿಡಿ. ಪ್ರಗತಿ ಪಥ ಅಂದ್ಬಿಟ್ಟು ಯೋಜನೆ ಈಗ 1 ತಿಂಗಳಲ್ಲಿ ಜಾರಿಗಾಗುತ್ತೆ. ಮತ್ತು ಕಲ್ಯಾಣ ಪಥ ಅಂದ್ಬಿಟ್ಟು ಕೂಡ ನಾವು ಮಾಡಿದ್ವಿ. ಸುಮಾರು 9,000 ಕಿಲೋಮೀಟರ್ ಏನೋ ಗ್ರಾಮೀಣ ರಸ್ತೆಗಳಿಗೆ ನಾವು ಕೊಟ್ಟಿದ್ದೇವೆ. ಇದು 10 ಕೋಟಿ ಪ್ರತಿಯೊಂದು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಆಪೋಸಿಷನ್ ಅವರು ದುಡ್ಡಿಲ್ಲ ಅಂತ ಸುಮ್ಮನೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ದುಡ್ಡಿಲ್ಲ ಅಂದರೆ ಅವರಿಗೆ ಯಾಕೆ 10 ಕೋಟಿ ಬೇಕು? ವಾಪಸ್ ಕೊಟ್ಬಿಡಲಿ. ಗ್ಯಾರಂಟಿನೂ ಬೇಕು ಅವರಿಗೆ, ಈ ದುಡ್ಡು ಬೇಕು ಅವರಿಗೆ, ಮತ್ತು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಲೂ ಕೂಡ ಅವರೇ ಚೀರಾಡ್ತಾರೆ. ಏನಾನ ಈಗ ಕಾಂಗ್ರೆಸ್ ಅವ್ರ ಅಪ್ಪನ ಮನೆ ಆಸ್ತಿ ಆಗಿದ್ರೆ ವಾಪಸ್ ಕೊಡ್ತಾ ಇದ್ದೀರಿ. ನಾವು ಟ್ಯಾಕ್ಸ್ ಕಟ್ತೀರಿ. ಇವಾಗ BJPಗೆ ವೋಟ್ ಹಾಕಿದಾರಲ್ಲಪ್ಪ, ಅವ್ರೂ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀರಿ. ಕಾಂಗ್ರೆಸ್ ಪಾರ್ಟಿ ಅವ್ರ ಅಪ್ಪನ ಮನೆಯಿಂದ ಏನು ತಂದು ಕೊಡ್ತಾ ಇಲ್ಲ. ನೀವೇ ಇದ್ರಲ್ಲ 60 ವರ್ಷ. ನಿಮ್ಮ 60 ವರ್ಷದಲ್ಲಿ ಎಷ್ಟು ಸಾಲ ಮಾಡಿದ್ದೀರಾ ಅಂತ ಹೇಳಿ, ಬಿಡುಗಡೆ ಮಾಡಿ. ನಾವು BJPಯವರು 9 ವರ್ಷದಲ್ಲಿ ಏನು ಸಾಲ ಮಾಡಿದ್ದೀರಿ ನಾವು ಕೊಡೋಕೆ ತಯಾರಿದ್ದೀರಿ. ಬಸವರಾಜ ಬೊಮ್ಮಾಯಿ ಅವರು ಉಳಿತಾಯ ಬಡ್ಜೆಟ್ ಮಾಡಿಬಿಟ್ಟು ಹೋದ್ರು, ಬಿಟ್ಟು ಹೋಗ್ಬೇಕಾದ್ರೆ. ನೀವು ಮಾಡಿದಿರಲ್ಲ 14 ಬಡ್ಜೆಟ್. ಯಾವತ್ತನ ಒಂದಿನ ಮಾಡಿದಿರ ಸರ್ಪ್ರೈಸ್ ಬಡ್ಜೆಟ್? ಇನ್ನ 10 ಕೋಟಿ ಏನು ಕ್ಷೇತ್ರಕ್ಕೆ ಏನು ಬಹಳ ಉಪಕಾರ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರ. ಸಿದ್ದರಾಮಯ್ಯ ನಮಗೇನು ಉಪಕಾರ ಮಾಡ್ತಾ ಇದ್ದಾರಾ? ಪ್ರಿಯಾಂಕ ಖರ್ಗೆ ನಮಗೇನು ಉಪಕಾರ ಮಾಡ್ತಾ ಇದ್ದಾರಾ? ಸರ್ಕಾರ ಬಂದು 2 ವರ್ಷಗಳಾಗಿದೆ, ಶಾಸಕರಾಗಿ 2 ವರ್ಷ ಆಗಿದೆ. ನಮ್ಮ ಕ್ಷೇತ್ರಗಳಲ್ಲಿ ಇವತ್ತು 10-20 ಕೋಟಿ ಅಭಿವೃದ್ಧಿಗೆ ಹಣ ಕೊಡಲಿಲ್ಲ ಅಂತ ಹೇಳಿದ್ರೆ ಇವ್ರ ಯೋಗ್ಯತೆಗೆ ಯಾವ ರೀತಿ ಸರ್ಕಾರ ನಡೆಸ್ತಾ ಇದ್ದಾರೆ? ಹಾಗಾದ್ರೆ ಕರ್ತವ್ಯ ಇವತ್ತು ರಾಜ್ಯ ಸರ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.